ನಮ್ಮ ಯಜಮಾನ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ನಿಮ್ಮಷ್ಟಕ್ಕೆ ನೀವೇ ಏನೇನೋ ಕಲ್ಪಿಸ್ಕೊಂಡು ಹೀಗೆಲ್ಲ ಮಾತಾಡ್ಬೇಡಿ. ನೀನೇನ ಮಾತಾಡೋದು? ನೀನು ನಿನ್ ಗಂಡ ಸೇರಿ ಮಾಡ್ಸಿರ್ಬೋದಲ್ಲ. ಅಯ್ಯೋ ದೇವ್ರೆ, ಇನ್ ಸ್ವಲ್ಪ ಹೊತ್ತಿಗೆ ವಲ್ಲಭ ಅಮೂಲ್ಯ ಬಂದ್ಬಿಡ್ತಾರೆ. ಅದನ್ನ ನೆನ್ಸ್ಕೊಂಡ್ರೆ ನನ್ ತಲೆ ಎಲ್ಲ ಕೆಡ್ತಾ ಇದೆ. ನಾನು ಕೇಶವ ಮನೆಗ್ ಮದ್ವೆ ಆಗಿ ಬಂದಾಗ ಈ ಮನೆಯವ್ರು ಮಾತ್ರ ಇದ್ರು ಮಂಗಳಾರತಿ ಎತ್ತಕ್ಕೆ. ಈಗ ಇಬ್ರು ಮನೆಯವರು ಇದ್ದಾರೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಮೀನಾ, ಹಾ ಕೇಶವ, ಒಳಗ್ ಬಾ. ಮೀನಾ, ಹೇಳು ಕೇಶವ. ಯಾಕೊಂಥರ ಇದ್ಯಾ? ಒಂಥರನ? ಹಾಗೇನಿಲ್ವಲ್ಲ. ವಲ್ಲಭ ಎಲ್ಲಿ? ವಲ್ಲಭ ಕಾಲೇಜು. ನಿಜ ಹೇಳು ಮೀನಾ, ವಲ್ಲಭ ಎಲ್ಲೋಗಿದ್ದಾನೆ? ಆಗ್ಲೇ ಇನ್ನು ಕೇಳಿಸ್ಕೊಳ್ಳಿಲ್ವಾ ಕೇಶವ? ಅವ್ನ್ ಕಾಲೇಜ್ಗೆ ಹೋಗಿರೋದು. ಸುಳ್ಳು. ನನ್ನ ತಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮನ್ ನೋಡ್ಕೊಳ್ಳೋ ವಿಷಯ ಬಂದಾಗ ಅಪ್ಪ ಹೇಳ್ದೆ ಹೋಗ್ಲಿ, ಆ ಜವಾಬ್ದಾರಿನ ಅವ್ನು ನಿಭಾಯಿಸ್ತಾನೆ. ಅಂಥದ್ರಲ್ಲಿ ಅಪ್ಪ ಹೇಳಿದ್ಮೇಲೂ ಕಾಲೇಜು ಅಂತ ಹೋಗಿದ್ದಾನೆ ಅಂದ್ರೆ ನಾನು ನಂಬಲ್ಲ. ಹೇಳು, ವಲ್ಲಭ ಎಲ್ಲೋಗಿದ್ದಾನೆ? ಏನಾದ್ರೂ ಎಡವಟ್ ಆಗಿದ್ಯಾ? ನೀನಾ, ನಿನ್ನೇ ಕೇಳ್ತಿರೋದು. ಏನೋ ಕೇಶವ ನೀನು ದಡ್ಡನ್ ತರ ಮಾತಾಡ್ತೀಯಲ್ಲ. ವಲ್ಲಭ ಏನು ಸುಮ್ನೆ ಕಾಲೇಜ್ಗೆ ಹೋಗಿಲ್ಲ. ಅವ್ನ್ದೇನೋ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡ್ಬೇಕಂತೆ. ಇವತ್ತೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ಹೋದ್ನಪ್ಪ. ಅವನು ಹೋಗಲ್ಲ ಅಂತ ಹೇಳ್ತಿದ್ದ. ನಾನು ಅತ್ತೇನೆ ಅದ್ ಇಂಪಾರ್ಟೆಂಟು, ಹೋಗು ಅಂತ ಕಳ್ಸಿದ್ವಿ. ಇಷ್ಟಕ್ಕೆಲ್ಲ ಡೌಟ್ ಪಟ್ರೆ ಹೇಗೆ ಕೇಶವ? ಮೀನಾ, ನಿಜವಾಗ್ಲೂ ಅಷ್ಟೇನಾ? ಮತ್ತೇನಿರುತ್ತೆ ಕೇಶವ? ಈಗ ಮಾವ ವಲ್ಲಭನ ಹತ್ರ ಏನ್ ಹೇಳಿದಾರೆ ಹೇಳು? ನೀನು ಕಲೆಕ್ಟರ್ ಆಗ್ಬೇಕು ಅಂತ. ಈಗ ವಲ್ಲಭ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಪ್ರಾಜೆಕ್ಟ್ ಮಾರ್ಕ್ಸ್ ಸಿಗಲ್ಲಪ್ಪ. ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಕೊಡೋದಿಲ್ಲ. ಹಾಲ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಎಕ್ಸಾಮ್ ಬರೆಯಕ್ ಆಗಲ್ಲ. ಎಕ್ಸಾಮ್ ಬರೆಯಕ್ಕಾಗದೆ ಕಲೆಕ್ಟರ್ ಆಗಕ್ಕಾಗತ್ತೆ ಹೇಳು? ಒಂದು ಪ್ರಾಜೆಕ್ಟ್ ವರ್ಕ್ ಇಂದ ಆಗತ್ತಾ? ಹ್ಞೂ, ಮತ್ತೆ. ಆದ್ರೂ ವಲ್ಲಭ ನಿಮ್ಮನ್ನ ಬಿಟ್ಟೋಗೋದು ಅಂದ್ರೆ... ನೋಡು ಕೇಶವ, ನನಗೆ ಮೊದ್ಲೇ ತಲೆ ಕೆಟ್ಟೋಗಿದೆ. ನೀನ್ ಈ ತರ ಕ್ವಶನ್ ಕೇಳಿ ನನಗೆ ಸಿಟ್ಟು ಬರ್ಸ್ಬೇಡ. ಮೊದ್ಲೇ ನಾನು ಆತಂಕದಲ್ಲಿದ್ದೀನಿ. ಆತಂಕದಲ್ಲಿದ್ಯಾ? ಯಾಕೆ? ಅದು ಅದು ಹಾ, ಎದುರುಗಡೆ ಮನೇಲಿ ಅಷ್ಟೆಲ್ಲ ರಾದಂತ ಆಗಿದೆಯಲ್ಲ, ಅದಕ್ಕೆ ಕಣೋ. ಅದಕ್ಕೆ ನೀನ್ ಯಾಕೆ ಆತಂಕದಲ್ಲಿದ್ಯಾ? ಯಾಕಂದ್ರೆ ಅದ್ ಅತ್ತೆ ತವ್ರ ಮನೆ ಅಲ್ವೇನೋ. ಅವ್ರ ತವ್ರ ಮನೇಲಿ ಇಷ್ಟೆಲ್ಲ ಆಗಿದೆ ಅಂತ ಅತ್ತೆ ಬೇಜಾರಲ್ಲಿದ್ದಾರೆ. ಹಾಗಿರ್ಬೇಕಾದ್ರೆ ನಾನ್ ನಾರ್ಮಲ್ ಆಗಿರಕ್ಕಾಗತ್ತೆ ಹೇಳು? ಏನು ಅಂತ ಪ್ರಶ್ನೆ ಕೇಳ್ತಿ ಕೇಶವ? ಹೋಗ್ ಕೆಲ್ಸ ನೋಡು. ನೋಡ್ದ ಗಿರಿಜಾ, ನಮ್ಮ ಅಮೂಲ್ಯ ಎಂತ ಕೆಲಸ ಮಾಡ್ಬಿಟ್ಲು. ಈಗ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಯಾವ ಹುಡುಗನ ಜೊತೆ ಹೋಗಿದ್ದಾಳೋ ಅದು ನನಗೆ ಗೊತ್ತಿಲ್ಲ. ಅವಳು ಮತ್ತೆ ಇಲ್ಲಿಗೆ ಬರ್ಬಾರ್ದು ಗಿರಿಜಾ. ಅವಳೇನಾದ್ರೂ ನನ್ ಗಂಡನ್ ಕಣ್ಣಿಗೆ ಬಿದ್ರೆ ಮುಗಿದೋಯ್ತು. ಅವಳ ಕೊಂದು ಬಿಡ್ತಾರೆ ಗಿರಿಜಾ. ಹಾಗೆಲ್ಲ ಏನಾಗಲ್ಲ ಅದಕ್ಕೆ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಆದ್ರೂ ಅಮ್ಮು ಯಾಕೆ ಗಿರಿಜಾ ಹೀಗ್ ಮಾಡ್ಬಿಟ್ಲು? ಅವಳು ಪ್ರೀತಿಸ್ತಾ ಇರೋ ವಿಷಯ ಒಂದು ಮಾತು ನನ್ನ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ? ಅವಳು ಮೊದ್ಲೇ ಹೇಳಿದ್ರೆ ನಾವ್ ಏನಾದ್ರೂ ಮಾಡಿ ಸೂರ್ಯನ ಒಪ್ಪಿಸ್ತಿದ್ವಿ. ಇದೆಲ್ಲ ಆಗ್ತಾ ಇರ್ಲಿಲ್ಲ. ತಪ್ಪು ಮಾಡ್ಬಿಟ್ಲು ಹುಡುಗಿ. ಏನ್ ಮಾಡೋದಮ್ಮ, ಎಲ್ಲ ದೇವ್ರಿಚ್ಛೆ ಅಂತೆ ಆಗೋದು. ನಾವೇನು ಅನ್ಕೋತೀವಿ, ಕಡೆಗೆ ಅದು ದೇವ್ರ ನಿರ್ಧಾರ ಮಾಡೋ ಹಾಗೆ ಆಗೋದಲ್ವಾ? ಆದ್ರೂ ಗಿರಿಜಾ, ಮನ್ಸಿಗೆ ತುಂಬಾ ನೋವಾಗ್ತದೆ. ನೋಡು, ಇದು ದೇವ್ರಿಚ್ಛೆ ಅಂತ ಹಾಗೆಲ್ಲ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಅಮ್ಮ ನಾನ್ ಹೆತ್ತ ಮಗಳು. ಇನ್ಯಾವತ್ತೂ ನಾನು ನೋಡಕ್ಕಾಗಲ್ಲ, ಅವ್ರ ಜೊತೆ ಮಾತಾಡಕ್ ನನ್ನ ಎಷ್ಟು ಕಾಡ್ತಾ ಇದೆ ಗೊತ್ತಾ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಆ ದೇವ್ರು ನನಗೆ ಈ ಶಿಕ್ಷೆ ಕೊಟ್ಬಿಟ್ಟ.
ಗಿರಿಜಾ, ನನಗೀಗ ಗೊತ್ತಾಯ್ತು. ಅವತ್ ನೀನು ಅಮೂಲ್ಯಗೆ ನನ್ನ ಆಶೀರ್ವಾದ ಅಂತ ಒಂದ್ ಚಿನ್ನದ ಸರ ಕೊಟ್ಟಿಯಲ್ಲ, ಆ ಚಿನ್ನದ ಸರನ ತಗೊಂಡ್ ಬಂದು ನಿನ್ ಮುಖಕ್ ಬಿಸಾಕಿ ನಿನಗ ಅವಮಾನ ಮಾಡಿ ನಿನ್ ಕಣ್ಣಲ್ಲಿ ನೀರು ಹಾಕ್ಸಿದ್ನಲ್ಲ, ಅದಕ್ಕೆ ಆ ದೇವರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಮನೆ ಮಗಳಿಗೆ ಕಣ್ಣೀರ್ ಹಾಕ್ಸಿದಕ್ಕೇನೆ ನನ್ ನೆಮ್ಮದಿಗೆ ಬೆಂಕಿ ಬಿದ್ದಿದೆ. ಅಯ್ಯೋ, ಯಾಕದ್ಕೆ ಹಾಗೆಲ್ಲ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡ್ಬೇಡಿ, ಅದಕ್ಕೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಅಮ್ಮ ಮಾಡಿದ ಒಂದು ಸಣ್ಣ ತಪ್ಪನ್ನ ಅವಳ ಬದುಕನ್ನೇ ನುಂಗಾಗ್ತಾ ಇದೆ. ಇದು ಅವಳಿಗೂ ಗೊತ್ತೇ ಇಲ್ಲ. ನೋಡು ಗಿರಿಜಾ, ನೀವ್ ಯಾಕದ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅದಕ್ಕೆ ನನ್ ಮಾತು ಕೇಳಿ. ಅದಕ್ಕೆ ನಮ್ಮಮ್ಮ ಎಲ್ಲೇ ಇದ್ರು, ಹೇಗೆ ಇದ್ರು, ತನ್ನ ಗಂಡ ಜೊತೆ ಖುಷಿ ಆಗಿರ್ತಾಳೆ, ಸಂತೋಷವಾಗಿ ನೆಮ್ಮದಿ ಆಗಿರ್ತಾಳೆ. ಅದಕ್ಕೆ ನಿನ್ ಬಾಯಿ ಹರಕೆಯಿಂದ ನನ್ನ ಅಮ್ಮ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಒಟ್ಟಲ್ಲಿ ನನ್ ಕಣ್ಣಿಗೆ ಮಾತ್ರ ಬೀಳ್ಬಾರ್ದು. ಅವ್ಳು ಬಿದ್ರೆ ಅಷ್ಟೇ ಅವನ ಕೊಂದ್ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ. ನೀವಮ್ಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಅಳ್ತಿರುವಾಗ ಅಮೂಲ್ಯ ನನ್ ಮಗನ್ ಜೊತೆಗೆ ಇದ್ದಾಳೆ ಅಂತ ಹೇಳೋಕೆ ನನಗ್ ಬಾಯೇ ಬರ್ತಾ ಇಲ್ಲ. ನಾನ್ ತಗೊಂಡಿರೋ ಈ ನಿರ್ಧಾರ ನಿಮ್ ಮನಸ್ಸಿಗೆ ತುಂಬಾ ಆಘಾತ ಆಗ್ಬೋದು ಅತ್ತಿಗೆ. ಆದ್ರೆ ಅಮ್ಮನ ಈಗ ಯಾರು ಏನ್ ಮಾಡೋದಕ್ಕೂ ಆಗೋದಿಲ್ಲ ಅತ್ತಿಗೆ. ಯಾಕೆಂದ್ರೆ ಅವಳೀಗ ನನ್ನ ಸೊಸೆ. ಈ 1 ಗಂಟೆಯಲ್ಲಿ ಅವ್ನ್ ಮದ್ವೆ ಆಗಿ ಬಂದ ಅಂತನ? ಅದು ಹೇಗ್ ಸಾಧ್ಯ ಗಿರಿಜಾ? ನೀನೇನು ಮುಚ್ಚಿಡ್ತಿಲ್ಲ ತಾನೆ? ನಾನ್ ತೆಂಗಿನ ಹೆದರ್ಸಿ ಓಡಿಸ್ಕೊಂಡೋಗಿ ಮದುವೆ ತಾನೆ? ಏನಾಯ್ತು ಅಂತ ಆದ್ಮೇಲೂ ನಾವು ಸುಮ್ಮನೆ ಇಟ್ಕೊಳ್ಳೋಕೆ ಹೇಗೆ ಇಟ್ಕೊಂಡಿದ್ದಾರೆ ನಮ್ಮನ್ನ? ನಿನ್ನ ಸಾಕು ನಿಲ್ಸಿ. ಏನ್ ನಡೀತು ಅಂತ ನಾನ್ ಹೇಳ್ತೀನಿ. ನಾನು ಹೊಯ್ಸಳ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಂಗೆ ಗಿರ್ಜಾ ಆಂಟಿ ಮತ್ತೆ ಮೀನಾ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮತ್ತೊಂದ್ ದೇವಸ್ಥಾನದಲ್ಲಿ ವಲ್ಲಭ ಮತ್ತೆ ಅಮೂಲ್ಯನ ನೋಡಿದೆ. ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇವರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಆದ್ರೆ ಈ ವಿಷಯ ಎರಡು ಮನೆಯವ್ರಿಗೆ ಗೊತ್ತಾದ್ರೆ ಅವ್ರನ್ನ ಒಂದ್ ಆಗೋದಕ್ ಬಿಡೋದಿಲ್ಲ, ಸಾಯಿಸ್ಬಿಡ್ತಾರೆ ಅಂತ. ಯಾಕಂದ್ರೆ ಎರಡು ಮನೆಯವ್ರಿಗೆ ತುಂಬಾ ವರ್ಷಗಳಿಂದ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಲ್ವಾ? ಹೀಗಿರುವಾಗ ಅವ್ರು ಮದ್ವೆ ಆಗಕ್ ಸಾಧ್ಯನೇ ಇಲ್ಲ ಅಂತ. ಮದ್ವೆ ಆಗದ ಅಥವಾ ಸತ್ತೋಗ್ಬಿಡದ ಅಂತ ಗೊಂದಲದಲ್ಲಿದ್ರು. ಆಗ ನಾನ್ ಹೇಳ್ದೆ, ನೀವಿಬ್ರು ಮದ್ವೆ ಆಗಿ ಖಂಡಿತವಾಗ್ಲೂ ಎರಡು ಮನೆಯವ್ರು ಒಪ್ಕೊಳ್ತಾರೆ ಅಂತ. ಅದೇ ದೇವಸ್ಥಾನದಲ್ಲಿ ಇವರಿಬ್ರು ಮದ್ವೆ ಆದ್ರು. ನಡೆದಿದ್ದು ಸುಳ್ಳು, ಇದು ಶುದ್ಧ ಸುಳ್ಳು. ಯಾರತ್ರ ಕತೆ ಹೇಳ್ತಾ ಇದೀಯ ಲಕ್ಷ್ಮಿ ನೀನು? ವಲ್ಲಭ ಅಮೂಲ್ಯ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. ಅವರಿಬ್ರು ಪ್ರೀತಿ ಮಾಡ್ತಾರ? ನಾನು ಇದನ್ನ ನಂಬೋದಿಲ್ಲ, ನಂಬೋದು ಇಲ್ಲ. ಲಕ್ಷ್ಮಿ, ಯಾಕೆ ತರ ಸುಳ್ಳು ಹೇಳ್ತಾ ಇದ್ಯಾ? ಅಂಕಲ್, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ನಂಬೋದಿಲ್ಲ. ಗಿರ್ಜಾ, ಬೇರೇನೋ ನಡೆದಿದೆ, ಅದೇನು ಅಂತ ಹೇಳು ಗಿರ್ಜಾ. ಈಗ ನಿನ್ಗೇನು ಗೊತ್ತಿಲ್ಲ ಅಂದ್ರೆ ನಾನು ಇದನ್ನ ನಂಬ. ಬಾ ಗಿರ್ಜಾ, ಏನ್ ನಡೀತು? ನಿಮ್ಗೇನು ಗೊತ್ತಿಲ್ಲ ರೀ. ಸುಳ್ಳು, ನನ್ಗೆ ಇದನ್ನ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಅಮೂಲ್ಯನ್ ಹೇಗೆ ವಲ್ಲಭ ಮದ್ವೆ ಆಗ್ತಾನೆ? ಹೇಳ್ತಾ ಇರೋದು ಸತ್ಯ ಏನು ಅಂತ ಗೊತ್ತಾಗ್ಬೇಕು.
ವಾ ನಂದ ವಾ ಮೆಚ್ಕೋಬೇಕಣಯ್ಯ ನಿನ್ನ ನಿನ್ನಂತ ಕಲಾವಿದನ ನಾನು ನೋಡೇ ಇರ್ಲಿಲ್ಲ. ಏನೋ ಹೇಳ್ತಾ ಇದ್ದೆ ಸೂರ್ಯಕಾಂತ ನೀನು? ಮುಚ್ಚಯ್ಯ ಬಾಯಿ. ನಾಟಕ ಮಾಡ್ತೀಯ ನೋಡ. ಮಗನ್ನ ನನ್ನ ಮಗಳಿಂದ ಬಿಟ್ಟು ಲವ್ ಮಾಡು ಅಂತ ಹೇಳಿ ಮದ್ವೆ ಹಿಂದಿನ ದಿನ ಓಡ್ಕೊಂಡು ಹಂಗ್ ಮಾಡಿ ನನಗಿಲ್ಲಿ ಮಗಳು ಹೋದ್ಲು, ಮರ್ಯಾದೆ ಹೋಯ್ತು, ಸಹಾಯಕ್ಕೆ ಹೋದ್ರೆ ಚಿತ್ತಕ್ಕಿದ್ದಾಗೆ ಇವನು ನಮ್ ಮಾತಾಡ್ತಾ ಇದ್ದಾನೆ. ಒಳ್ಳೇದ್ ಮಾಡ್ತಾ ಇದ್ದಂತ ನಾವು ಯೋಚನೆ ಮಾಡ್ಲಿಲ್ಲ. ಗೊತ್ತಿಲ್ಲ ಅನ್ಬೇಡ ನಂದ. ನಮ್ ತಂಗಿನ ಓಡ್ಸ್ಕೊಂಡು ಹೋದೆ. ಈಗ ನಿನ್ ಮಗ ನನ್ ಮಗನ ಓಡ್ಸ್ಕೊಂಡು ಹೋಗಂಗ್ ಮಾಡಿದೆ. ನಮ್ಮ ಯಜಮಾನ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ನಿಮ್ಮಷ್ಟಕ್ಕೆ ನೀವೇ ಏನೇನೋ ಕಲ್ಪಿಸ್ಕೊಂಡು ಹೀಗೆಲ್ಲ ಮಾತಾಡ್ಬೇಡಿ. ಏಯ್ ನೀನೇನ ಮಾತಾಡೋದು? ನೀನು ನಿನ್ ಗಂಡ ಸೇರಿ ಮಾಡ್ಸಿರ್ಬೋದಲ್ಲ. ವಲ್ಲಭ ಅಮೂಲ್ಯನ್ ಮದುವೆ ಈಗ ಆಗಿರೋದು ಅಂತ ನಿಮಗೆ ಹೇಗೆ ಗೊತ್ತಾಯ್ತೋ ಹಾಗೆ ನಮಗೂ ಈಗ್ಲೇ ಗೊತ್ತಾಗ್ತಿರೋದು. ಇದಕ್ಕೂ ಅಪ್ಪಂಗೂ ಯಾವ ಸಂಬಂಧನೂ ಇಲ್ಲ. ಹೌದು, ಸುಮ್ನೆ ಅಪ್ಪನ ಕಡೆ ಬೇಡ ಮಾಡ್ತಾ ನೀವು. ಹಣಕಾಸಿನ ವಿಚಾರದಲ್ಲಿ ನಿಮ್ಗಿಂತ ಕಡಿಮೆ ಇರ್ಬೋದು, ಆಗ ಸ್ವಾಭಿಮಾನದ ವಿಷಯ ಬಂದಾಗ ಅಪ್ಪನ ಎದುರುಗಡೆ ಅವ್ರ ಕಾಲಿನ ಧೂಳಿಗೂ ನೀವಲ್ಲ, ಇಡೀ ಊರಲ್ಲ ಯಾವ ಸಮ ಇಲ್ಲ. ಅದನ್ನ ತಿಳ್ಕೊಳ್ಳಿ. ಏಯ್, ಯಾವ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದೀಯಪ್ಪ ನೀನು? ಇವ್ರು ನಮ್ ತಂಗಿನ ಬಂದಾಗ ಜೀವನದಲ್ಲಿ ಮುಖ ತೋರಿಸ್ಬೇಡ ಅಂತ ಹೇಳಿದ್ರು ಕೂಡ ನಾಚಿಕೆ ಮಾನ ಮರದಿ ಇಲ್ದೇನೆ ನಮ್ ಮನೆ ಎದುರುಗಡೆ ಮನೆ ಮಾಡ್ಕೊಂಡು ದಿನ ಮುಖ ತೋರಿಸ್ತಾ ಇದ್ದಾನಲ್ಲ, ಆ ಸ್ವಾಭಿಮಾನದ ಬಗ್ಗೆನಾ? ಸ್ವಾಭಿಮಾನ ಅನ್ನೋ ಪದದ ಅರ್ಥ ಗೊತ್ತಿಲ್ಲದ ಈ ಪಿಕ್ನಾಸಿಗೆ ಸ್ವಾಭಿಮಾನಿ ಅಂತ ಕರಿತಾ ಇದೀಯಾ? ನಿಲ್ದ್ರು. ನೀವೆಲ್ಲಿ ನಿನ್ ತಮ್ಮಗಳನ್ನ ಒಪ್ಕೊಂತೀರಾ? ನಮ್ಮ ಮಾನ ಹರಾಜ್ ಹಾಕ್ಬೇಕು ಅಂತ ನೀವೆಲ್ಲ ಮಾಡಿದ್ದೀರಾ. ನಾನೇ ಹೋದ್ಮೇಲೆ ಇನ್ನೇನು ಉಳಿದಿಲ್ಲ ನನಗೆ. ಹೇಗಿದ್ದು ಅವಳು ಸಿಕ್ಕ ಮೇಲೆ ಕೊಚ್ಚಾಕ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಈಗ ಅವನ ಜೊತೆ ಅವನು ಕೊಚ್ಚಾಕ್ತೀನಿ. ಹುಟ್ಟಿಲ್ಲ